ಎಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಎಂಜಾಯ್ ಮಾಡಿ ಟ್ರಿಪ್ನ. ಓಕೆ ಮಾಮ್, ನೀನು ಹುಷಾರು. ಅಣ್ಣ ತಮ್ಮ ಮನೇಲಿಲ್ಲ ಅಂತ ಬಿಸ್ನೆಸ್ ಟೆನ್ಷನ್ ಎಲ್ಲ ನೀನೇ ತಗೋಬೇಡ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ನೀವೆಲ್ರೂ ಆರಾಮಾಗಿ ಹೋಗಿ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬನ್ನಿ. ಮನೆ ಕಡೆ ಆಗ್ಲಿ ಕೆಲ್ಸದ ಕಡೆ ಆಗ್ಲಿ ಯಾವ ಟೆನ್ಷನ್ ತಗೊಳೋದ್ ಬೇಡ. ಓಕೆ ಭವಾನಿ, ನೀನ್ ಹುಷಾರಮ್ಮ. ಅಥರ್ವನ್ನ ಚೆನ್ನಾಗಿ ನೋಡ್ಕೊ. ಅಥರ್ವ, ಬಸ್ರಿ ಬೈಕೇನ ಈಡೇರಿಸೋದು ನಿನ್ನೆ ರೆಸ್ಪಾನ್ಸಿಬಿಲಿಟಿ. ಓಕೆ ಈ ಸಮಯದಲ್ಲಿ ನಮಸ್ಕಾರ ಎಲ್ಲ ಮಾಡಬಾರ್ದಮ್ಮ. ನಿನ್ಗೇನೇ ಬೇಕಾದ್ರೂ ಅಥರ್ವನ್ ಕೇಳು. ಹಾಗೆ ನಿನಗೋಸ್ಕರ ಕೇರ್ ಟೇಕರ್ ಇದ್ದೇ ಇದ್ದಾಳಲ್ಲ. ಅಥರ್ವ, ಗಾಡಿ ಓಡಿಸ್ಬೇಕಾದ್ರೆ ಹುಷಾರು. ಹಾ ಸರಿ ಅಮ್ಮ. ಅಲ್ಲಿ ಡಾಕ್ಟರ್ದೊಂದು ನಂಬರ್ ಕಳ್ಸಿದ್ದೀನಿ. ಏನಾದ್ರೂ ಎಮರ್ಜೆನ್ಸಿ ಆದ್ರೆ ಕಾಲ್ ಮಾಡಿ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಯಾಕೋ? ನಿನಗೆ ಅವಳು ಹೆಂಡತಿ ಆದ್ರೆ ನನಗವಳು ಮನೆ ಸೊಸೆ ತಾನೆ. ಅವಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕೂಡ. ವಸುಂಧರಾ ಯಾಕೆ ಇಷ್ಟೊಂದು ಭವಾನಿ ಕಾಳಜಿ ತೋರಿಸ್ತಾ ಇದ್ದಾಳೆ? ಎಸ್ಟೇಟ್ನಲ್ಲೇನಾದ್ರೂ ಬೇರೆ ಪ್ಲಾನ್ ಮಾಡಿರ್ಬಹುದಾ? ವಿರಾಟ್, ಮದ್ವೆ ಆಗಿದೆ ಅನ್ನೋದು ನೆನ್ಪಿರ್ಲಿ. ಆಯ್ತು ಮಾಮ್. ಅಜ್ಜಿ, ಅಮ್ಮ ಮಗಳು ಯಾರ್ ಕಾಟನೂ ಇಲ್ದೆ ಹಾಯಾಗಿ ಎಂಜಾಯ್ ಮಾಡಿ. ನಮ್ ಕತೆ ಬಿಡು, ನಾನ್ ಹೇಳಿರೋದೆಲ್ಲ ನೆನ್ಪಿದೆ ಅಲ್ವಾ? ದೇವ್ರತ್ರ ಕಟ್ನಿಟ್ಟಾಗಿರಿ. ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇವೆ ರಾಜಮಾತೆ. ಭೈರವಿ, ನಾನು ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ನಿನ್ ಗಂಡನ್ ಜೊತೆ ಸಂತೋಷವಾಗಿ ಟೈಮ್ ಸ್ಪೆಂಡ್ ಮಾಡು. ನಿಮ್ಮ ಅಮ್ಮನ ಜಾಗದಲ್ಲಿ ನಿಂತು ನಾನೇನೇನ್ ಮಾಡ್ಬೇಕೋ ಎಲ್ಲ ಮಾಡ್ತೀನಿ. ಥ್ಯಾಂಕ್ಸ್ ಅತ್ತೆ. ಗಂಡ ಹೆಂಡತಿ ವಾಪಸ್ ಬರ್ಬೇಕಾದ್ರೆ ಇಬ್ರು 3 ಜನ ಆಗಿ ಬರ್ಬೇಕು. ಓಕೆ? ಸರಿ, ಹೊರಡಿ ಹೊರಡಿ, ಟೈಮ್ ಆಯ್ತು. ಹ್ಯಾಪಿ ಜರ್ನಿ ಎವ್ರಿಬಡಿ. ಬಾಯ್ ಮಾಮ್. ವೀರ್, ನಾನ್ ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳ? ಯಾಕೆ? ಅದು ಹಿಂದೆ ಕೂತ್ಕೊಂಡ್ರೆ ನಂಗೆ ವಾಮಿಟ್ ಆಗುತ್ತೆ, ಅದಕ್ಕೆ ಮುಂದೆ ಕೂತ್ಕೊಳ್ಳ ಅಂತ. ಹಾಗೆ ವ್ಯೂ ಚೆನ್ನಾಗಿರುತ್ತಲ್ಲ, ಫೋಟೋ ಕ್ಯಾಪ್ಚರ್ ಮಾಡೋಣ ಅಂತ. ಸಾರಿ ಇಶಾನಿ, ಫ್ರಂಟ್ ಸೀಟ್ ಆಲ್ರೆಡಿ ಬುಕ್ ಆಗಿದೆ. ನೀನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಹಿಂದೆ ಕೂತ್ಕೋತೀಯಾ? ಭೈರವಿ ಅವ್ರೆ, ಬನ್ನಿ. ಕೂತ್ಕೊಳ್ಳಿ.